ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲೋ ಅಥವಾ ಫೇಸ್ಬುಕ್ನಲ್ಲೋ ಅಥವಾ ಇನ್ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ನೋಡಿ ಅವರನ್ನ ಫ್ರೆಂಡ್ಸ್ ಮಾಡ್ಕೊಳ್ತಾ ಇರುವಂತಹ ಪ್ರವೃತ್ತಿ ಹೆಚ್ಚೆಚ್ಚಾಗ್ತಾ ಇದೆ. ಆದರೆ ಯುವಕ ಯುವತಿಯರೇ ಈ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸಿ, ಇಲ್ಲವಾದಲ್ಲಿ ಹಾದಿ ಬೀದಿಯಲ್ಲಿ ನಿಮ್ಮ ಮಾನ ಮರ್ಯಾದೆ ಹರಾಜಾಗೋದು ಪಕ್ಕಾ. ಲೈಂಗಿಕ ಕಿರುಕುಳದ ನಂತರ ಪಿಜಿ ಖಾಲಿ ಮಾಡಿದ್ದಾಳೆ ಇಲ್ಲೊಬ್ಬ ಯುವತಿ. ಹೌದು, ನಡು ರಸ್ತೆಯಲ್ಲಿಯೇ, ಅದು ಕೂಡ ಯುವತಿಯ ಪಿಜಿ ಮುಂದೆಯೇ ಲೈಂಗಿಕ ದೌರ್ಜನ್ಯ ನಡೆದಿದೆ. ಪ್ರೀತಿ ಮಾಡಲಿಲ್ಲ ಅಂತ ಹೇಳಿ ಯುವತಿಗೆ ಕಿರುಕುಳವನ್ನ ಕೊಟ್ಟಂತಹ ಆರೋಪ ಕೇಳಿಬಂದಿದೆ. ಇದೇ 22ರ ಮಧ್ಯಾಹ್ನ 3:20ಕ್ಕೆ ಕಾರ್ನಲ್ಲಿ ಬಂದು ಕಿರುಕುಳ ಕೊಡ್ತಾ ಇರುವಂತಹ ಆರೋಪಿಯ ವಿಡಿಯೋ ಲಭ್ಯ ಆಗಿದೆ. ಸಂತ್ರಸ್ತ ಯುವತಿ ಕಿರುಚಿಕೊಂಡ್ರೂ ಕೂಡ ಬಿಡದೆ ಕಿರುಕುಳವನ್ನ ಕೊಟ್ಟಿದ್ದಾನೆ. ಮೈ ಕೈ ಮುಟ್ಟಿ ಬಟ್ಟೆ ಹರಿದು ಕಿರುಚಾಡಿದ್ರೂ ಕೂಡ ಬಿಡದೆ ಅಲ್ಲಿಂದ ಪರಾರಿಯಾಗಿದ್ದಾನೆ. ಸ್ನೇಹದ ಹೆಸರಲ್ಲಿ ಲವ್ ಮಾಡಲೇಬೇಕು ಅಂತ ಸಂತ್ರಸ್ತೆಗೆ ಟಾರ್ಚರ್ ಕೊಟ್ಟಿದ್ದಂತೆ ಈ ಪಾಪಿ ಲವ್ ಮಾಡಲ್ಲ ಅಂದ್ರೆ ಹಿಂದೆ ಬಂದು ಫಾಲೋ ಮಾಡಿದ್ದ ನವೀನ್ ಕುಮಾರ್ ಕಿರುಕುಳವನ್ನ ಕೊಟ್ಟಿದ್ದಾನೆ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಯುವತಿಗೆ ಆನ್ಲೈನ್ ಸ್ನೇಹಿತನಿಂದ ಲೈಂಗಿಕ ಕಿರುಕುಳ ಕೇಳಿಬಂದಿದೆ. ಕಳೆದ 2024ರ ಸೆಪ್ಟೆಂಬರ್ 30ರಂದು ಇನ್ಸ್ಟಾಗ್ರಾಂನಲ್ಲಿ ಯುವತಿಗೆ ಈ ನವೀನ್ ಪರಿಚಯ ಆಗಿರ್ತಾನೆ. ಇಬ್ಬರು ಕೂಡ ಒಳ್ಳೆಯ ಸ್ನೇಹಿತರಾಗಿದ್ರು. ಆಗಾಗ ನಾಗರಭಾವಿ ಬಳಿ ಭೇಟಿ ಕೂಡ ಆಗ್ತಾ ಇದ್ರು. ಕಳೆದ ತಿಂಗಳಿನಿಂದ ಯುವತಿಗೆ ಪ್ರೀತಿ ಮಾಡುವಂತ ಹೇಳಿ ನವೀನ್ ಪೀಡಿಸ್ತಾ ಇದ್ದ. ಆದ್ರೆ ಯುವತಿ ಟೆಲಿಕಾಲರ್ ಕೆಲಸ ಬಿಟ್ಟು ಪಿಜಿಯಲ್ಲಿ ಇದ್ರೂ ಕೂಡ ಈತನ ಒಂದು ಪ್ರೇಮವನ್ನ ಒಪ್ಪಿಕೊಳ್ಳೋದಿಲ್ಲ. ಇದರಿಂದ ಈತ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಉಲ್ಲಾಳ ಮುಖ್ಯ ರಸ್ತೆಯಲ್ಲಿರೋ ಖಾಸಗಿ ಪಿಜಿ ಬಳಿ ಬಂದು ಏಕಾಏಕಿಯಾಗಿ ಆಕೆಯನ್ನ ಹಿಡಿದು ಎಳೆದಾಡಿ ರಂಪಾಟ ಮಾಡಿದ್ದಾನೆ. ಯುವತಿಯ ಬಟ್ಟೆಯನ್ನ ಕೂಡ ಹರಿದಿದ್ದಾನೆ. ಸದ್ಯ ಯುವತಿಯಿಂದ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ. ದೂರಿನ ಸಂಬಂಧ ಜ್ಞಾನಭಾರತಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದು ಆರೋಪಿ ನವೀನನ್ನ ಬಂಧಿಸಿದ್ದಾರೆ. ಏನಾಯ್ತು ಮೇಡಮ್, ಏನ್ ಕೇಸ್? ಮೊನ್ನೆ 22/12/2025 ಡಿಸೆಂಬರ್ ತಿಂಗಳಲ್ಲಿ ಒಂದು ಮಹಿಳೆ ಠಾಣೆಗೆ ಬರ್ತಾಳೆ. ಆಕೆ ನಾನು ಇಲ್ಲಿ ಒಂದು ಜ್ಞಾನಭಾರತಿ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಒಂದು ಪಿಜಿಯಲ್ಲಿ ವಾಸವಾಗ್ತಾ ಇದ್ದೀನಿ. ನನಗೆ ಈ ಹಿಂದೆ ಪರಿಚಯ ಇರುವಂತ ನವೀನ್ ಕುಮಾರ್ ಅನ್ನೋನು ಸುಮಾರು 6 ತಿಂಗಳಿಗಿಂತ ಹೆಚ್ಚು ದಿನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆದ. ಅದರ ನಂತರ ಅವನು ನನ್ನ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ನಾವು ಸುಮಾರು ಸಲ ಭೇಟಿ ಆಗ್ತಾ ಇದ್ವಿ. ಬಟ್ ಈ ಸಲ ಮಾತ್ರ ನನಗೆ ತುಂಬಾನೇ ಸ್ವಲ್ಪ ಕೆಳಗೆ 2-3 ತಿಂಗಳಿಂದ ನನಗೆ ಪ್ರೀತಿ ಮಾಡುವ ಅಂತ ಹೇಳ್ಬಿಟ್ಟು ಸುಮಾರು ತೊಂದರೆ ಕೊಡ್ತಾ ಇದ್ದ. ನನಗೆ ಅಲ್ಲಿ ನಾನು ಕೆಲಸಕ್ಕೆ ಹೋಗ್ತಾ ಇದ್ದದ್ದು ಅಲ್ಲಿ ಸ್ಥಳಗಳಲ್ಲಿ ಬಂದ್ಬಿಟ್ಟು ನನಗೆ ಪೀಡಿಸ್ತಾ ಇದ್ದ. ನನ್ನ ಪಿಜಿ ಹತ್ರನೂ ಕೂಡ ಬರ್ತಾ ಇದ್ದ. ಮೊನ್ನೆ 22ನೇ ತಾರೀಕು ದಿನ ನನ್ನ ಪಿಜಿ ಹತ್ರ ಮಧ್ಯಾಹ್ನ ನಾನು ನನ್ನ ಗೆಳತಿ ಆಚೆ ಹೋಗ್ಬೇಕಂತಂದ್ರೆ ನನ್ನ ಪಿಜಿ ಹತ್ರನೂ ಬಂದ್ಬಿಟ್ಟು ನನಗೆ ಪೀಡಿಸ್ತಾ ಇದ್ದ. ನನ್ನ ಕೈ ಹಿಡಿದು ಎಲ್ಲ ಎಳೆದಾಡಿ ನನಗೆ ಮೇಲೆ ಹಲ್ಲೆನೂ ಕೂಡ ಮಾಡಿದ್ದ, ನನ್ನ ಪ್ರೀತಿಸು ಅಂತ ಒತ್ತಾಯಿಸಿ. ಹೀಗಾಗಿ ನಾವು ಅವನ ಮೇಲೆ ಕ್ರಮ ತಗೊಳ್ಳಿ ಅಂತ ನಮ್ಮ ನಂದ ಮಹಿಳೆ ನಮ್ಮ ಹತ್ರ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿತ್ತು. ಆಕೆ ಕಂಪ್ಲೇಂಟ್ ಕೊಟ್ಟ ಕೆಲವು ಗಂಟೆಗಳಲ್ಲಿ ಅವನನ್ನ ನಾವು ಅರೆಸ್ಟ್ ಮಾಡ್ಕೊಂಡ್ಬಿಟ್ಟು ಬಂಧಿಸ್ಕೊಂಡ್ಬಿಟ್ಟು ಠಾಣೆಗೆ ತಗೊಂಡ್ ಬಂದ್ವಿ. ಅವನು ನವೀನ್ ಕುಮಾರ್ ಅಂತ 29 ವಯಸ್ಸು, ಇಲ್ಲಿ ಬಿಲ್ ಮಾರನಹಳ್ಳಿ ಯಲಂಕ ಹತ್ತಿರ ಒಂದು ಹಳ್ಳಿಯಲ್ಲಿ ವಾಸವಿದ್ದಾನೆ. ಅವ್ರ ತಂದೆಯದ್ದು ಸ್ವಲ್ಪ ಜಮೀನಿದೆ. ಇವನೇನು ಕೆಲಸ ಮಾಡಲ್ಲ. ಬಟ್ ಈ ಹುಡುಗಿಯಿಂದ ಇನ್ಸ್ಟಾಗ್ರಾಮ್ ಅಂತ ಪರಿಚಯ ಮಾಡ್ಕೊಂಡ್ಬಿಟ್ಟು ಈ ಹುಡುಗಿಗೆ ಒಂದು ಲೈಂಗಿಕ ತರದಿಂದ ಕೈ ಹಿಡಿದು ಎಳೆದಾಡೋದು ಆಗ್ಲಿ ಅಥವಾ ಈ ತರದಿಂದ ಕಿರುಕುಳ ಕೊಡ್ತಾ ಇರೋದ್ರಿಂದ ಮತ್ತೆ ಆಕೆ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ರಿಂದ ಅವನನ್ನ ಇವತ್ತು ಕಾನೂನು ಕಟಕಟ್ಟಿನಲ್ಲಿ ನಾವು ಅರೆಸ್ಟ್ ಮಾಡಿ ಕೈಗೆ ತಗೊಳ್ಳಿಕ್ಕಾಗಿ. ಅಂದ್ರೆ ಹಿಂದೆ ಏನೋ ಪರಿಚಯ ಇತ್ತ ಮೇಡಮ್ ಇವರಿಬ್ಬರಿಗೂ? 6 ತಿಂಗಳಿಂದನೂ ಕೂಡ ಪರಿಚಯ ಇತ್ತು. ಒಂದು ಇನ್ಸ್ಟಾಗ್ರಾಮ್ ಆಪ್ ಮುಖಾಂತರ ಅವರಿಗೆ ಪರಿಚಯ ಆಗಿತ್ತು ಅಂತಾನು ಕೂಡ ತಿಳಿಪಟ್ಟಿದೆ. ಅಂದ್ರೆ ಇವು ಏನೋ ಹಣ ಕೊಟ್ಟಿದ್ದ ಅದ್ ವಿಚಾರಕ್ಕೆ ಗಲಾಟೆ ಆಗಿತ್ತು ಅಂತ ಏನಾದ್ರು ಅದ್ರ ಗಮನಕ್ಕೆ ಬಂದಿದೆ? ಹಣ ಕೊಟ್ಟಿದ್ದ ಅಂತ ಅವನ ಆರೋಪಿ ಅವನ್ನ ವರ್ಷಕ್ಕೆ ತಗೊಂಡಿದ್ದಾಗ ಹೇಳ್ತಾ ಇದ್ದಾನೆ. ಬಟ್ ಇದ್ರ ಬಗ್ಗೆ ನಮಗೆ ಯಾವುದೇ ತರಹದ ಮಾಹಿತಿ ಆಗ್ಲಿ ಎವಿಡೆನ್ಸ್ ಆಗ್ಲಿ ಇಲ್ಲ. ಇದು ಇನ್ವೆಸ್ಟಿಗೇಷನ್ ನಲ್ಲಿ ನಾವು ತಗೊಂಡ್ ಬರ್ತೀವಿ. ಬಟ್ ಅವರಿಬ್ಬರ ನಡುವೆ ಈ ತರ ಒಂದು ಘಟನೆ ನಡೆದಿದೆ.